ನಮ್ಮ ಶಂಕರ್ ಸರ್ SSC ಶಂಕರ್ ಸರ್ ಹಾಗೂ ಸ್ವಾಮಿಗಳು ಬರಬೇಕು. ಹಾಗೂ ನಮ್ಮ ಶಿವಣ್ಣ ಅವರು ಬರಬೇಕು. ಬನ್ನಿ, ಎಲ್ಲ ಬನ್ನಿ. ಅಣಜಿ ನಾಗರಾಜ್ ಸರ್ ಅದನ್ನ ಓಪನ್ ಮಾಡೋದ್ರ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಧನ್ಯವಾದಗಳು. ರಾಮಕೃಷ್ಣ ಅವರೇ, ನಿಮ್ಮ ಮಗಳು ರಾಮಕೃಷ್ಣ ಅವರೇ ಸರ್, ನಿಮ್ಮ ಮಗಳು ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಂದಿಷ್ಟು ನ್ಯಾಚುರಲಿಟಿ ಬೇಕು ಅಂತ ಹುಡುಕ್ತಾ ಇದ್ವಿ. ಆಮೇಲೆ ಕಂಟೆಂಟ್ ಬೇಕು ಅಂತ ಹೇಳ್ತಾ ಇದ್ರು. ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಂತ ನನಗೆ ಅನಿಸಿತ್ತು, ಮತ್ತೆ ನಮ್ಮ ನಿರ್ಮಾಪಕರು ಕೂಡ ಅನಿಸಿತ್ತು. ಜನಗಳಿಗೆ ಇಷ್ಟ ಆಗ್ಬೋದಲ್ವಾ ಅಷ್ಟೇ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ವಿ. ಈ ಸಿನಿಮಾಕ್ಕೆ ಈಗ ತಾರಾ ಬೆಳಗ ಆಗಿರ್ಬೋದು, ಸೊ ಹೀರೋಯಿನ್ ಸೆಲೆಕ್ಷನ್ ಹಾಗೆ ವಿಲನ್ ಸೆಲೆಕ್ಷನ್, ಸೊ ಅದನ್ನೆಲ್ಲ ಯಾವ ರೀತಿಯಾಗಿ ಮಾಡಿದ್ರಿ ನೀವು? ಇದರಲ್ಲಿ ಫಸ್ಟ್ ಬಂದು ನಮ್ಮ ಹೀರೋ ಸರ್ನ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂತಂದ್ರೆ, ನಮ್ಮ ಕತೆ ಹೇಳೋದು ಆ ಒಂದು ರೀತಿಯಲ್ಲಿ ಇತ್ತು. ಒಂದು ಹೊಸಬ್ರಿಗೆ ಕೊಟ್ರೆ ಏನಾಗಬೇಕು, ಅವ್ರಿಗೆ ಹೊಸಬ್ರಿಗೆ ಯಾವ ತರ ತಗೋಬೇಕು ಜನ, ಆಮೇಲೆ ಈ ಕತೆಗೆ ಆ ತರ ಆಪ್ಟ್ ಆಗಿರ್ತಕ್ಕಂಥ ಒಂದು ಫೇಸ್ ಬೇಕಾಗಿತ್ತು ನಮಗೆ. ಇದರಲ್ಲಿ ಹೀರೋ ಅಂತ ಯಾರೂ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕತೆನೇ ಒಂದು ಹೀರೋ, ಇವ್ರು ವಿಲನ್ ಆ ಥರದ್ದು ಏನೂ ಇಲ್ಲ. ಪ್ರತಿಯೊಬ್ಬರ ಪಾತ್ರನೂ ಇಂಪಾರ್ಟೆಂಟ್ ಇದೆ. ಅದೇ ರೀತಿಯಾಗಿ ನಮ್ಮ ವರ್ಧನ್ ಸರ್ನು ಹಂಗೆ ಸೆಲೆಕ್ಟ್ ಆಗಿರೋದು. ನಮ್ಮ ವರ್ಧನ್ ಸರ್ದು ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಇದೆ. ಆಮೇಲೆ ಬಲರಾಜ್ ವಾಡಿ ಸರ್ದು ಇದೆ. ಆಮೇಲೆ ಶೋಭರಾಜ್ ಸಾರು ಮಾಡಿದ್ದಾರೆ. ಆಮೇಲೆ ಪಟ್ಟ ನಾಗರಾಜ್ ಸರ್ನು ಮಾಡಿದ್ದಾರೆ. ಮತ್ತೆ ನಮ್ಮ ಕಡಿ ವಿಶ್ವಣ್ಣ ಅವರು ಮಾಡಿದ್ದಾರೆ. ಹಾಗೆ ಸುಮಾರು ಜನ ಕಲಾವಿದರು ಮಾಡಿದ್ದಾರೆ. ಪದ್ಮಾವಸಂತಿ ಮೇಡಮ್ ಅವರು ಮಾಡಿದ್ದಾರೆ. ಆಮೇಲೆ ಸರೋಜಮ್ಮ ಅಂತ ಹಿರಿಯ ನಟರು, ಅವರು ತುಂಬಾ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಆಮೇಲೆ ಮೈಸೂರಲ್ಲಿ ಒಬ್ರು ಜಗದೀಶ್ ಅಂತ ಇದ್ದಾರೆ, ಆ ಸರ್ನು ಮಾಡಿದ್ದಾರೆ. ತುಂಬಾ ತಾರಾ ಬಳಗ ಇದೆ ಮೇಡಮ್. ಸರ್, ಇವಾಗ ಸಿನಿಮಾದ ಹೀರೋ ಸೆನ್ಸರ್ ಅಂಗಳದಲ್ಲಿ ಇದೆ ಸರ್. ಈಗ ಇದನ್ನು ನಾಳೆ ಅಥವಾ ನಾಳೆದ ಆಗ್ಬಹುದು. ಆಗುತ್ತೆ ಸರ್. ನನ್ನ ನಿರೀಕ್ಷೆ UA ಬರ್ಬೋದು, ಇರ್ಬೋದೇನೋ ನೋಡ್ಬೇಕು ಸರ್. ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ನೋಡೋಣ. ಈ ಮಂತ್ ಅಂತೂ ಆಗಲ್ಲ, ಒಂದು 2 months ಬಿಟ್ಟು ಬರೋಣ, ನೋಡ್ಕೊಂಡು ಬರೋಣ ಅಂತ ಇದ್ದೀವಿ ಸರ್. ಆದಷ್ಟು ಬೇಗನೆ ಮುಂದೆ ಬರ್ತೀವಿ. ನಿರ್ಮಾಪಕರು ಹೇಳ್ತಾ ಇದಾರಲ್ವಾ, ಬೇಗನೆ ಬರೋಣ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ದೊಡ್ಡ ಹಿರಿಯ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕವಾಗಿ ನನ್ನ ಈ ಮಟ್ಟಕ್ಕೆ ತಂದಂಥ ನಮ್ಮ SSC ಶಂಕರ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಈ ಚಿತ್ರತಂಡಕ್ಕೆ ಈ ಚಿತ್ರ ನನಗೆ ಯಾವ ಸ್ಟೇಜಲ್ಲಿ ಮಾತಾಡಿ ಕೂಡ ಅಭ್ಯಾಸ ಇಲ್ಲ ಸರ್, ಎಲ್ಲಿ ಹೋಗಿಲ್ಲ. ದಯವಿಟ್ಟು ನಾನು ಏನಾದರೂ ತಪ್ಪಾಗಿ ಮಾತಾಡೋಕ್ಕೆ ಕ್ಷಮಿಸ್ಬಿಡಿ. ಯಾಕಂದರೆ ಸರ್, ಈ ಸಿನಿಮಾ ಮೇಲೆ ನನಗೆ ತುಂಬ ಹೋಪ್ ಸರ್. ಮೊದಲಿಂದ ನನಗೆ 1989 ಇಸ್ವಿಯಿಂದ ನಾನು ಸಿನಿಮಾ ನೋಡ್ತಾ ಬಂದಿದ್ದೀನಿ ಸರ್. ನಮ್ಮ ಫಾದರ್ ಅವರು ನೋಡಿರ್ಬೇಕು ನೀವು, ಚಿತ್ರದಲ್ಲಿ ಫೋಟೋ ಬರುತ್ತೆ ಫಸ್ಟಿಗೆ. ಅವ್ರನ್ನ ನೋಡ್ತಾ ಇದ್ರೆ ನನಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರನ್ನ ನೋಡ್ದಂಗೆ ಆಗ್ತಾ ಇತ್ತು ಯಾವಾಗ. ಯಾಕಂದ್ರೆ ಕತೆ ಅವ್ರ ಮೇಲೆ ಅತಿಯಾದ ಒಂದು ಪ್ರೀತಿ, ಅವ್ರನ್ನ ಕಣ್ತುಂಬ ನೋಡಲ್ಲ ಅಂತ ನನ್ನ ಮನಸ್ಸು ಈಗಲೂ ಕೊರಿತಾ ಇರ್ತದೆ ಯಾವಾಗಲೂ. ನಾನು ಇಂದ್ರಜಿತ್ ಅಂತ ಒಂದು ಮೂವಿ ನೋಡಿದೆ ಸರ್. ಇಂದ್ರಜಿತ್ ಅಂತ ಮೂವಿ ನೋಡಿದ ತಕ್ಷಣ ನನಗೆ ಅನಿಸ್ತು ಸರ್, ಜೀವನದಲ್ಲಿ ಒಂದಿನ ಯಾವತ್ತಾದ್ರೂ ಒಂದಿನ ಸಿನಿಮಾ ಮಾಡ್ಬೇಕಂತ ಅನಿಸ್ತೀವಿ ಸರ್. ಅದು ಯಾಕೋ ನಾನು ಭಾಳ ಅಂದ್ರೆ ಬಡತನ ಸರ್, ನಾವು ತುಂಬ ಬಡವರು ಸರ್. ದುರ್ಗಂತಿನಂತ ಕೂಲಿ ಕೆಲಸ ಮಾಡ್ತಕ್ಕಂಥವ್ರ ಮಗ ನಾನು. ಏನೋ ದೇವರು ಯಾವ ಮಟ್ಟಕ್ಕೆ ಕರ್ಕೊಬರ್ತಾನೆ ಅನ್ನೋಕೆ, ದೇವರು ಮನುಷ್ಯ ರೂಪದಲ್ಲಿ ಬರ್ತಾನಂದ್ರಲ್ಲ ಸರ್, ಹಂಗೆ ನಮ್ಮ ಶಂಕರ್ ಸರ್ ಅವರು ನನಗೆ ಬಂದರು. ಒಂದು ಕೆಲಸ ಅಂತ ಕೊಟ್ಟರು, ಮಾಡಿದೆ, ಹಗಲು ರಾತ್ರಿ ಮಾಡಿದೆ, ದುಡಿದೆ. ಅವ್ರು ನನ್ನ ನೋಡಿದ್ರು. ಮುಂದೆ ದೊಡ್ಡ ಕೆಲಸಗಳು ಕೊಟ್ಟಂತೆ ಮಾಡ್ಕೊಂಡು ಬಂದಂತೆ ಒಂದು ಸಿನಿಮಾ ಮಾಡಬೇಕು, ಏನಾದರೂ ಒಂದು ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಹಿಂಗಿದೆ, ಈ ರೀತಿ ಇದೆ, ಒಂದು ಮಾಡೋಣ ಅಂದರು. ಚೆನ್ನಾಗಿದೆ ಸರ್, ಸಬ್ಜೆಕ್ಟ್ ಭಾಳ ಚೆನ್ನಾಗಿದೆ. ಇದು ಇವತ್ತಿಗೂ ಮುಂದಕ್ಕೂ ಹಿಂದಕ್ಕೂ ಎಲ್ಲ ಕಾಲಕ್ಕೂ ಬರುತ್ತೆ ಚಿತ್ರ. ನೋಡ್ಬೋದು ಇದನ್ನು, ಯಾಕಂದರೆ ಈ ಜನ್ರೇಷನ್ ಅನ್ನೋದು ಯಾವಾಗಲೂ ಇರುತ್ತಲ್ಲ ಸರ್.
ಮನುಷ್ಯರು ಇರೋವರೆಗೂ ಭೂಮಿ ಇರೋವರೆಗಂತೂ ಮನುಷ್ಯರು ಇರ್ತಾರಲ್ಲ ಸರ್, ಆ ಕಾಲಕ್ಕೂ ಕೂಡ ಇದು ತಗಲ್ಬೇಕು ಸರ್. ಅವ್ರಿಗೆ ಗೊತ್ತಾಗ್ಬೇಕು ಸರ್, ನಾವು ಮನುಷ್ಯರು ಅನ್ನೋದು ಫಸ್ಟ್ ತಿಳಿಬೇಕು ಅವ್ರಿಗೆ. ಅದು ನಾವು ತಿಳಿಸ್ಬೇಕಾದ ಒಂದು ಚಿತ್ರ ಅದ್ಭುತವಾಗಿ ಇದು ನನಗೆ ಅನಿಸಿದೆ ಸರ್. ಇದು ಮಾಡೋಣ ಅಂತ ಸರ್. ಇದಕ್ಕೆ ನಾಯಕ ನಟನಾಗಿ ನಾನು ಅಭಿನಯಿಸ್ಬೇಕೆಂಬ ಆಸೆ ನನಗಿಲ್ಲ ಸರ್. ನಾನು ಪ್ರೊಡ್ಯೂಸ್ ಮಾಡ್ಬೇಕನ್ನೋದು ಒಂದು ಎಲ್ಲೋ ಒಂದು ತಣಕಲ್ಲಿ ಬಂದು ಹೋಗೋಣ ಅಂತ ಅನ್ಕೊಂಡ ನಾವು ನಾಯಕ ನಟರನ್ನು ಯಾರು ಹುಡುಕ್ಬೇಕು ಅಂತ ಆಲೋಚನೆ ಮಾಡ್ತಾ 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 ನಮ್ಮ ಡೈರೆಕ್ಟರ್ ಸರ್ ಬೇರೆ ಯಾರೂ ಬೇಡ ಸರ್, ದಯವಿಟ್ಟು ಜೀವನದಲ್ಲಿ ಹೀರೋ ಆಗಂಥ ಚಾನ್ಸು ಎಲ್ಲರಿಗೂ ಸಿಗೋದಲ್ಲ, ನೀವೇ ಮಾಡಿ, ಏನಾದರೂ ಒಂದು ಆಗೋಣ, ಮುಂದೆ ದೊಡ್ಡದಾಗ್ಬೋದು ಹೇಳೋಕ್ಕಾಗಲ್ಲ, ನೀವೇ ಮಾಡಿ ಅಂತ ಅವ್ರು ನನಗೆ ಪ್ರೋತ್ಸಾಹ ಕೊಟ್ಟು ಈ ಚಿತ್ರ ಇಲ್ಲಿಯವರೆಗೆ ತಂದು ನಿಂದಿಸಿದ್ದಾರೆ ಸರ್. ನಿಮ್ಮ ಮುಂದೆ ಇಟ್ಟಿದ್ದೀವಿ, ಅದು ಸರಿನೋ ತಪ್ಪು ನಿಮ್ಮ ಹೃದಯದಲ್ಲಿ ಹಾಕ್ಕೊಂಡು ಹೊಟ್ಟೆಗೆ ಹಾಕ್ಕೊಂಡು ನೋಡಿ ಅರಿಸಿ ಬೆಳೆಸಿ ಮುಂದೆ ನಾವು ಒಳ್ಳೆಯದನ್ನು ಕೊಡೋಕೆ ಇಷ್ಟಪಡ್ತೀವಿ ಸರ್. ಹೌದು ಸರ್. ಹಾಂ, ಸತೀಶ್ ಸ್ನೇಹಿತ ಸರ್. ತರಬೇತಿ ಅಂತೂ ನಾನು ಇಲ್ಲಿ ತೊಗೊಂಡಿಲ್ಲ ಸರ್. ಚಿತ್ರನ ನೋಡ್ತಾ ದೊಡ್ಡ ದೊಡ್ಡ ಕಲಾವಿದರನ್ನ ದೇವ್ರ ಥರ ಪೂಜೆ ಮಾಡಿ ಅವ್ರು ನೋಡಿ ನಾನು ಅವ್ರು ಸಾರು ಏನು ಹೇಳ್ಕೊಟ್ರು ಅದನ್ನು ಮಾಡಿದ್ದೀನಿ ಸರ್. ಆದಷ್ಟು ನನ್ನ ಪ್ರಾಮಾಣಿಕವಾಗಿ ನಾನು ಎಷ್ಟು ಮಾಡ್ಬೇಕು ಅಷ್ಟು ಪ್ರಯತ್ನ ಪಟ್ಟು ಮಾಡಿದ್ದೀನಿ ಸರ್. ತಪ್ಪು ಆಗಿರುತ್ತೆ ಸರ್, ಕಾಮನ್ ಆಗಿ ಅದು ಗೊತ್ತಾಗುತ್ತೆ ಸರ್. ನಾನು ಮೂಲತಃ ಬಳ್ಳಾರಿ ಡಿಸ್ಟಿಕ್ ಸರ್. ಸರ್ ನಾನು ಸಿವಿಲ್ ಕಾಂಟ್ರಾಕ್ಟ್. ಹೌದು ಸರ್, ಹೌದು ಸರ್. ನಮ್ಮ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ತಾಜ್ ಫಿಲ್ಮ್ ತುಂಬಾ ದುಃಖ ಬರ್ತಾ ಇದೆ. ಕನ್ನಡ ನಾಡಿಗೆ ಅದು ಕೂಡ ಒಂದು ಚಿತ್ರತಾರೆಯಾಗಿ ನಟಿಸ್ಬೇಕು ಅಂತ ಭಾರಿ ಹೋರಾಟಗಳು ಮಾಡಿ ಕನಸ್ಕೊಂಡಂತ ನನ್ನ ಮಗಳು ಈ ಕನ್ನಡ ನಾಡಿನ ಮಣ್ಣಿನ ಮಗಳು. ಅವಳು ಇವತ್ತು ಆ ತಾಯಿ ಇಲ್ಲ. ನನ್ನ ಮಗಳ ಆಗಿದ್ದರಿಂದ ಇವತ್ತು ದೇವ್ರ ಸಮಾನ ಆಗಿದ್ದಾರೆ. ಅವರು ಬದುಕಿದ್ದಾಗಲೂ ದೇವರು ರೀತಿಲಿ ವರ್ತನೆ ಮಾಡ್ತಿದ್ರು, ಸತ್ತಾಗ್ಲೂ ದೇವ್ರ ರೀತಿ ನಮ್ಮ ಕೈಲಿ ನಮ್ಮ ತಂದೆ ತಾಯಿ ಕೈಲಿ ಪೂಜೆ ಮಾಡಿಸೋ ಅಂತ ಭಾಗ್ಯನ ಅವ್ರು ತಗೊಂಡು ಬಂದಿದ್ದಾರೆ. ಬಟ್ ನಮ್ಮ ಒಂದು ಸ್ಥಿತಿಗತಿ ಮತ್ತೆ ಈ ಒಂದು ಕೊಡುಗೆನ ತಾಜ್ ಮುಖಾಂತರ ಇಡೀ ಕರ್ನಾಟಕದ ಜನರನ್ನು ತಲುಪೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರ ದೊಡ್ಡ ಭಾವನೆ, ಅವರ ದೊಡ್ಡ ಗುಣ ನಮ್ಮನ್ನ ಇವತ್ತು ಈ ಒಂದು ಟೀಸರ್ ಮುಖಾಂತರ ಬಂದಿದ್ದೀವಿ. ಈ ಒಂದು ಚಿತ್ರತಂಡ ತುಂಬ ಹೃದಯದಿಂದ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸೇರಿ ಕೆಲಸ ಮಾಡಿದ್ದನ್ನು ಕೂಡ ನಾನು ನೋಡಿದ್ದೀನಿ. ನಾನು ಕೂಡ ಈ ಒಂದು ಶೂಟಿಂಗ್ ಟೈಮಲ್ಲಿ ಕೂಡ ಬಂದಿದ್ದೀನಿ, ಬಂದು ಎಲ್ಲ ಕಡೆ ನೋಡಿದ್ದೀನಿ. ತುಂಬ ಹೃದಯದಿಂದ ಎಲ್ಲರೂ ಕೂಡ ನನ್ನ ಮಗಳಲ್ಲ, ಈ ಚಿತ್ರತಂಡದ ಮಗಳು ಅಂತೇಳಿ ಭಾವಿಸಿ ಸುಮಾರು ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಮತ್ತೆ ನಮ್ಮ ಹೀರೋಯಿನ್ ಆಗಿರ್ಬೋದು, ಹೀರೋ ಆಗ್ಬೋದು, ಅಥವಾ ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ಮತ್ತೆ ಎಲ್ಲ ಹಿರಿಯ ತುಂಬ ಹೃದಯದಿಂದ ಎಲ್ಲರೂ ಕೂಡ ಅವ್ರನ್ನ ಸ್ವಾಗತಿಸಿ ಅವ್ರನ್ನ ಪ್ರೋತ್ಸಾಹಿಸಿ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಅದೊಂದು ತಾಜ್ ಚಿತ್ರತಂಡ ಭಾರಿ ಸಕ್ಸಸ್ಫುಲ್ ಕಾಣಲಿ. ನಮ್ಮ ಮಗಳು ಅನ್ನೋದಕ್ಕಿಂತ ಈ ಕನ್ನಡ ನಾಡಿನ ಮಣ್ಣಿನ ಮಗಳಾಗಿ ಈ ಚಿತ್ರದಲ್ಲಿ ನಟಿಸಿರೋದ್ರಿಂದ ಕರ್ನಾಟಕದ ಪ್ರತಿಯೊಬ್ಬ ತಂದೆ ತಾಯಿ ಅಥವಾ ಯಾವುದೇ ಯುವಕರು ಈ ಒಂದು ಚಿತ್ರವನ್ನು ನೋಡಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರ ಒಂದು ಗೌರವ, ಅವ್ರು ಬದುಕಿಲ್ಲ ಅನ್ನೋದು ಒಂದೇ ನಮ್ಮ ಕೊರಗಿದೆ. ಆದರೆ ಈ ಕನ್ನಡ ನಾಡಿನ ಜನ ಅದನ್ನ ಅವರು ಏನು ಬದುಕಿದ್ದಾರೆ ಅನ್ನೋ ರೀತಿಯಲ್ಲಿ ನೋಡಿ ಪ್ರೋತ್ಸಾಹಿಸ್ತಾರೆ ಅಂತ ಕನ್ನಡಿಗರಲ್ಲಿ ಮತ್ತು ಎಲ್ಲ ಚಿತ್ರತಂಡದ ಕಲಾಭಿಮಾನಿಗಳಲ್ಲಿ ಎಲ್ಲರಲ್ಲೂ ವಂದನೆ ಮಾಡ್ತಾ ನನ್ನ ಎರಡು ಮಾತನ್ನ ಇಲ್ಲಿ ಕರೆಸಿ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಚಿತ್ರತಂಡಕ್ಕೆ ನಮಿಸುತ್ತಾ, ಕೋಟಿ ಜನ ನೋಡಿ ಈ ಒಂದು ಚಿತ್ರತಂಡ ಮತ್ತೆ ನಮ್ಮ ಮಗಳಿಗೆ ಆತ್ಮಶಾಂತಿ ಸಿಗ್ಲಿ ಅಂತೇಳಿ ಬೇಡ್ಕೊತೀನಿ. ಮೇ 1ನೇ ತಾರೀಕು ಹೌದು ಸರ್, ಅವರಿಗೆ
ಸ್ವಲ್ಪ ತುಂಬ ಪ್ರೀತಿ ವಾತ್ಸಲ್ಯದ ಇದರಲ್ಲಿ ಪ್ರೀತಿ ಜಾಸ್ತಿ ಅವ್ರಿಗೆ, ಆಮೇಲೆ ಕೋಪನೂ ಅಷ್ಟೇ ಬಂತು. ಆ ಒಂದು ಇದರಲ್ಲಿ ಅವರು ನಿಧನರಾಗಿದ್ದಾರೆ. ರೀಸನ್ ಹೇಳುವಂಥದ್ದು ಯಾವುದೇ ಥರದೇ ಇದಿಲ್ಲ ಸರ್. ಪಾಪ ನಾವು ಹೆಚ್ಚಿಗೆ ಕೇಳೋಕ್ಕಾಗಲ್ಲ. ಈಗ ನಮ್ಮ ಈ ಒಂದು ಕಾರ್ಯಕ್ರಮ ಹೌದು ಸರ್, ನೀವು ಕೇಳ್ತಾ ಇದ್ದೀರಾ, ನನಗೆ ಹೇಳ್ಬೇಕಾಗೋ ಸಂದರ್ಭ ಬಂದಿದೆ, ಹೇಳ್ಬೇಕಾಗುತ್ತೆ. ಬಟ್ ನನಗೆ ಆ ಒಂದು ಮನಸ್ಸಿದೆಯಲ್ಲ ಸರ್, ಆ ಮನಸ್ಸು ಯಾವ ರೀತಿ ಅಂತ ಹೇಳಿ ನನಗೆ ವರ್ಣನೆ ಮಾಡೋಕ್ಕಾಗಲ್ಲ ಸರ್. ಯಾಕೆ ಅಂದರೆ ಅವ್ರಿಗೆ ಮಗುನಂಥ ಮನಸ್ಸು, ಅಷ್ಟೇ ಒಂದು ಸ್ವಲ್ಪ ಕೋಪ ಜಾಸ್ತಿ ಇತ್ತು. ಆ ಕೋಪದಲ್ಲಿ ಅವರು ಮತ್ತೆ ಆ ಒಂದು ಇದರಲ್ಲಿ ಹೋಗ್ಬಿಟ್ಟಿದ್ದಾರೆ. ನನಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಮಡದಿ ಕೂಡ ಬರಬೇಕಿತ್ತು, ಅವ್ರು ಬಂದರೆ ತಡ್ಕೊಳಕ್ಕಾಗಲ್ಲ ಅಂತೇಳಿ ಬಂದಿಲ್ಲ ಸರ್. ಇಷ್ಟು ಚಿಕ್ಕ ವಯಸ್ಸಲ್ಲಿ. ಹೌದು ಸರ್, ಒಬ್ಬಳೇ ಮಗಳು. ನಾವು ಕೂಡ ಹಳ್ಳಿಗಾಡಿಂದ ಬಂದವರು, ರೈತರ ಮಕ್ಕಳಾಗಿ. ಮಂಡ್ಯ ಸರ್, ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ಬೇಗಮಂಗಲ ಗ್ರಾಮ. ಅಲ್ಲ ಸರ್, ಇನ್ನೂ ಕೆಲವಾರು ಫಿಲಿಮ್ಗಳು ಮಾಡಿದ್ದಾರೆ. ವೈ ಅಂತೇಳಿ ಹಿಂದಿ ಫಿಲಿಮಲ್ಲಿ ಮಾಡಿದ್ದಾರೆ, ತೆಲುಗುನಲ್ಲಿ ಮಾಡಿದ್ದಾರೆ. ಹಾಗೆಯೇ ಸುಮಾರು ನಮ್ಮ ರಾಜರತ್ನಕರ ಅಂತೇಳಿ ಇನ್ನೊಂದು ನೆಕ್ಸ್ಟ್ ರಿಲೀಸಿಂಗ್ ಇದೆ, ಅದು ಕೂಡ ಒಳ್ಳೆ ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆಗಿದೆ ಸರ್, ಕಂಪ್ಲೀಟ್ ಆಗಿದೆ. ಅದು ಒಂದು ನನ್ನ ಪುಣ್ಯ ಸರ್. ಈ ಚಿತ್ರತಂಡಕ್ಕೆ ಆ ಒಂದು ಏನೋ ಯಾವುದೇ ಥರದ ಇದು ಬಿಡದೇನೆ ಎಲ್ಲನೂ ಕೂಡ ಫಿನಿಶ್ ಆಗಿದೆ. ಹಂಗಾಗಿ ಈ ಚಿತ್ರತಂಡ ಒಳ್ಳೆಯದಾಗಲಿ, ಚಿತ್ರ ಯಶಸ್ವಿಯಾಗಿ ಮುನ್ನುಗ್ಗಲಿ ಅಂತೇಳಿ ಎಲ್ಲ ಕನ್ನಡಿಗರಲ್ಲಿ, ನೀವು ಬಂದಿರೋಂಥ ಎಲ್ಲ ಅಭಿಮಾನಿಗಳಲ್ಲಿ ಮತ್ತು ಮಾಧ್ಯಮದವರನ್ನು ಕೂಡ ಒಂದು ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮ ಮಗಳು ಇವತ್ತು ನಮ್ಮ ಜೊತೆ ಇಲ್ಲ ಅಂದ್ರೂ ಕೂಡ ಈ ಒಂದು ಸಿನಿಮಾದ ಮುಖಾಂತರ ಎಲ್ಲರೂ ಕೂಡ ನಿಮ್ಮ ಮಗಳನ್ನ ನೋಡ್ತಾರೆ. ಅದಕ್ಕೆ ನೀವು ಖುಷಿಯಾಗಿರ್ರಿ ಅಂತ ನಾನು ಭಾವಿಸ್ತೀನಿ. ಸೊ ದಯವಿಟ್ಟು ಅಳ್ಬೇಡಿ, ಓಕೆನಾ? ಸೊ ಇವಾಗ